ಡಗಾರ್ ಅಂದ್ರೆ ಏನು? ನಿಮ್ಮನ್ನು ಆಲ್ರೆಡಿ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ನಾವು ಗಂಟು ಮಿಟ್ಟಲ್ಲಿ ನೋಡ್ಬಿಟ್ಟಿದ್ದೀವಿ. ಆ ಥರ ಇಂಟಿಮೇಟ್ ಸೀನ್ಸ್ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತಯಾರಿದ್ದೀರಾ? ಹಾಗಾದ್ರೆ ಹೇಗೆ? 4-5 ಸ್ಕ್ರಿಪ್ಟ್ ಬಂದಿದ್ದು ಎಲ್ಲದು ವಾಸ್ ಅಲಾಂಗ್ ದ ಲೈನ್ಸ್ ಆಫ್ ಫಿಸಿಕಲ್ ಇಂಟಿಮೆಸಿ. ನನ್ನ ಹಸ್ಬೆಂಡ್ ಸ್ವಲ್ಪ ಕೊಯ್ ಅಂದ್ರೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ನೈಟಿ ಹಾಕ್ಕೊಂಡು ಲೈಟು ಇಲ್ಲದೆ ನಾನು ನನ್ನ ಗಂಡ ಏನೋ ರೆಕಾರ್ಡ್ ಮಾಡಿದ ಹಾಡು ನೋಡಿ ಜನಗಳು ಯಾಕೆ ಈ ಸಿನಿಮಾನ ನೋಡ್ಲಿಕ್ಕೆ ಬರಬೇಕು, ಪ್ಲಸ್ ನಿಮ್ಮಿಂದ ಅವ್ರು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಗಂಟು ಮೂಟೆನ ಇಟ್ಕೊಂಡು ಇದನ್ನ ನೋಡಬೇಡಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಗಂಟು ಮೂಟೆ ಖ್ಯಾತಿಯ ತೇಜು ಬೆಳವಾಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬಹಳ ವರ್ಷಗಳ ನಂತರ ಲಾಫಿಂಗ್ ಬುದ್ಧ ಅನ್ನುವಂತಹ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ನಾಯಕ ನಟ ಪ್ರಮೋದ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ನಿರ್ಮಾಣದ ಈ ಒಂದು ಸಿನಿಮಾ ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಇವತ್ತೊಂದು ಹಾಡು ರಿಲೀಸ್ ಆಗಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ತೇಜು ಬೆಳವಾಡಿ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ತುಂಬ ದಿನ ಆದಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ತೆರೆ ಮೇಲೆ ಕೂಡ ಬಹಳ ವರ್ಷಗಳ ನಂತರ ಬರಲಿಕ್ಕೆ ಸಜ್ಜಾಗಿದ್ದೀರಾ. ಇನ್ನೇನು ಆಗಸ್ಟ್ 30th ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯಾಕೆ ಈ ವರ್ಷ ಇಷ್ಟೊಂದು ವರ್ಷಗಳ ಗ್ಯಾಪ್ ಆಯಿತು ಅಂತ? ಸೊ ಇದು ಗಂಟು ಮೂಟೆ ಆದಮೇಲೆ ನನ್ನ ಅಫ್ಕೋರ್ಸ್ ಕೋವಿಡ್ ಆಯಿತು. ಅಂದರೆ ಅದು ರಿಲೀಸ್ ಆಗ್ತಿದ್ದಿದ್ದು 6 ತಿಂಗಳಿಗೆ ಕೋವಿಡ್ ಆಯಿತು. ಆ ಟೈಮಲ್ಲಿ ಬರ್ತಾ ಇದ್ದ ಸ್ಕ್ರಿಪ್ಟ್ಸ್ ನನಗೆ ಅಷ್ಟು ಹಿಡಿಸ್ತಾ ಇರಲಿಲ್ಲ. ಅಂದರೆ ನಾನೇನು ಬಯಸ್ತಾ ಇದ್ದೆ ಅದೇನು ಬರ್ತಾಯಿತ್ತು ಮ್ಯಾಚ್ ಆಗ್ತಾ ಇರಲಿಲ್ಲ. ಮ್ಯಾಚ್ ಆಗೋ ಹೊತ್ತಿಗೆ ನಾನು ನನ್ನ ಮಗು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಇದಕ್ಕಿಂತ ಮುಂಚೆ ನಾನು ರೂಪಾ ಅವ್ರ ಜೊತೆ ಅಸ್ಮಿನ್ ಅಂತ ಇನ್ನೊಂದು ಮಾಡಿದ್ದೀನಿ. ಅದು ಇವಾಗ ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದೆ. ಹೋಪ್ಫುಲಿ ಇಷ್ಟರಲ್ಲೇ ನೀವು ನೋಡ್ತೀರಾ ಅದನ್ನು. ಆಮೇಲೆ ಭರತ್ ಅವರು ನಾನು ಯಾವುದೋ ನನ್ನ ಹಾಡನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಹಾಡನ್ನ ಅವ್ರು ಇಷ್ಟಪಟ್ಟು ನಾನು ನನ್ನ ಗಂಡನ್ನ ಹೆಂಗೆ ನೋಡ್ತಾ ಇದ್ದೀನೋ ಅವ್ರ ಕ್ಯಾರೆಕ್ಟರ್ ಸತ್ಯವತಿ ಅನ್ನೋಳು ಅವ್ರ ಲೀಡ್ ಕ್ಯಾರೆಕ್ಟರ್ ಗೋವರ್ಧನ್ ಅನ್ನೋರನ್ನ ಹಾಗೆ ನೋಡಬೇಕು ಅಂತ ಅವ್ರ ಇಮ್ಯಾಜಿನೇಷನಲ್ಲಿ ಇತ್ತು. ಸೊ ನನಗೆ ಹಾಗೆ ಲಾಫಿಂಗ್ ಬುದ್ಧ ನನಗೆ ಹಾಗೆ ಸಿಕ್ಕಿತ್ತು ಥ್ರೂ. ಯಾ ಸೊ ಇನ್ಫ್ಯಾಕ್ಟ್ ಅಂದರೆ ನನಗೆ ಯಾಕೆ ಎಷ್ಟು ವರ್ಷಗಳ ಗ್ಯಾಪ್ ಅಂತ ಕೇಳೋದ್ರ ಹಿಂದೆ ಒಂದು ಪ್ರಶ್ನೆ ಏನಂತಂದರೆ, ನಮ್ಮಲ್ಲಿ ಕನ್ನಡದಲ್ಲಿ ತುಂಬ ಈ ರೀತಿ ಥಿಯೇಟರ್ ಬ್ಯಾಕ್ಗ್ರೌಂಡ್ನಿಂದ ಅಥವಾ ನಟನೆ ಬಗ್ಗೆ ಸಾಕಷ್ಟು ಕಲ್ತ್ಕೊಂಡು ಬಂದಿರುವಂತಹ ನಟಿಯರಿರೋದೇ ಬಹಳ ಕಡಿಮೆ. ಅಂಥದ್ರಲ್ಲೂ ಅವಕಾಶ ಯಾಕೆ ಇಷ್ಟೊಂದು ವರ್ಷಗಳ ಗ್ಯಾಪ್ ಆಗ್ತಿದೆ ಅಂದರೆ, ನಿಮ್ಮದೇ ಆದಂತಹ ರೀಸನ್ಗಳನ್ನು ನೀವು ಕೊಟ್ಟಿರಿ. ಆ್ಯಕ್ಚುಲಿ ನನಗೆ ಬೇಕಾದಂಗೆ ಸಿಕ್ಕಿಲ್ಲ ಅಂತ. ಸೊ ಹಾಗಾದರೆ ಅಂದರೆ ಆಫ್ಟರ್ ಗಂಟು ಮೂಟೆ ಅಂದರೆ ಎಲ್ಲ ಥರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂದರೆ ತುಂಬ ಸೆನ್ಸಿಟಿವ್ ರೋಲ್ ಆಗಿತ್ತದು. ತುಂಬಾ ಚಾಲೆಂಜಿಂಗ್ ಒಂದು ರೀತಿ ಪೊಟ್ರೇಯಲ್ ಅದಾಗಿತ್ತು. ಆದರೂ ಅಂದರೆ ಯಾಕೆ ನಿಮಗೆ ಬೇಕಾಗಿರುವಂತಹ ಸಿನಿಮಾಗಳು ಅವಕಾಶಗಳು ಬರಲಿಲ್ಲ ಅಂತ ನಿಮಗೆ ಅನಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ. ಸೊ ಬರ್ತಾ ಇತ್ತಲ್ಲ ಸ್ಕ್ರಿಪ್ಟ್ಸು, ಅದರಲ್ಲಿ ಐ ಡೋಂಟ್ ನೋ ಫಾರ್ ಸಮ್ ರೀಸನ್ 4-5 ಸ್ಕ್ರಿಪ್ಟ್ ಬಂದಿದ್ದು ಎಲ್ಲದು ವಾಸ್ ಅಲಾಂಗ್ ದ ಲೈನ್ಸ್ ಆಫ್ ಫಿಸಿಕಲ್ ಇಂಟಿಮೆಸಿ. ಅಂದರೆ ಫಾರ್ವರ್ಡ್ ಆಗಿತ್ತು ಗಂಟು ಮೂಟೆ. ಸೊ ಮೇ ಬಿ ಐಲ್ ಬಿ ಓಪನ್. ಬಟ್ ನಾನು ಗಂಟು ಮೂಟೆನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕಾರಣ ಅದಾಗಿರಲಿಲ್ಲ. ತುಂಬ ವಿಷಯ ಇತ್ತು ಆ ಸಿನಿಮಾದಲ್ಲಿ, ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ಗಂಡು ಮೂಟೆಯಲ್ಲಿ ನಾನು ಲೀಡ್ ಮಾಡಿದ್ದೆ ಅಲ್ವಾ, ಚಿಕ್ಕ ರೋಲ್ ಬರ್ತಾ ಇದ್ದಿದ್ದು ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಇವಾಗ ಲುಕಿಂಗ್ ಬ್ಯಾಕ್ ಐ ಥಿಂಕ್ ನಾನು ಅಷ್ಟೊಂದು ಯೋಚನೆ ಮಾಡಲ್ಲ, ಇಲ್ಲ ನಂಗೆ ಗಂಟು ಮೂಟೆ ಥರನೇ ಬೇಕು. ಯಾಕೆಂದರೆ ಈಗ ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿ ಅಲ್ಲಿಲ್ಲ. ಅಂದರೆ ಅಂಥ ಸಿನಿಮಾ ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಜಾಗದಲ್ಲಿ ಇಲ್ಲ. ಸೊ ಯಾವುದೇ ಐ ಥಿಂಕ್ ಸ್ಟೋರಿ ಓರಿಯೆಂಟೆಡ್ ಲೈಕ್ ಲಾಫಿಂಗ್ ಬುದ್ಧ ಇದ್ರಲ್ಲಿ ನಾನು ಲೀಡ್ ಅಲ್ಲ, ಗೋವರ್ಧನ್ ಲೀಡ್. ಬಟ್ ಗೋವರ್ಧನ್ಗೆ ನಾನು ಪುಷ್ಟಿಯಾಗಿ ನಿಂತಿದ್ದೀನಿ. ಸೊ ಇಂಥ ಸ್ಕ್ರಿಪ್ಟು ಕಂಟೆಂಟ್ ಸಿನಿಮಾ ಸಿಕ್ಕಿದ್ರು ಐ ಥಿಂಕ್ ಐಲ್ ಬಿ ವೆರಿ ಹ್ಯಾಪಿ ಆಸ್ ಲಾಂಗ್ ಆಸ್ ಕಂಟೆಂಟ್ ಇಸ್ ಗುಡ್. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಹಾಗಾದ್ರೆ ಲಾಫಿಂಗ್ ಬುದ್ಧದಲ್ಲಿ ಅಂದರೆ ನಿಮ್ಮನ್ನು ಆಲ್ರೆಡಿ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ನಾವು ಗಂಟು ಮಿಟ್ಟಲ್ಲಿ ನೋಡ್ಬಿಟ್ಟಿದ್ದೀವಿ. ಇಲ್ಲಿ ಮೇನ್ ಲೀಡ್ ಗೋವರ್ಧನ್ ಕ್ಯಾರೆಕ್ಟರ್ ಅಂದರೆ ಪ್ರಮೋದ್ ಶೆಟ್ಟಿ ಅವರು. ಸೊ ಅಷ್ಟೇ ಸ್ಟ್ರಾಂಗ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಓಕೆ, ಸೊ ಸ್ಟ್ರಾಂಗ್ ಅಂದರೆ ನೀವು ಇನ್ ಟರ್ಮ್ಸ್ ಆಫ್ ಸ್ಕ್ರೀನ್ ಟೈಮ್ ನೋಡ್ತಾ ಇದ್ರೆ ಇಲ್ಲ. ಬಟ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ ಅಂದರೆ ನೋಡ್ಬೋದು. ಯಾಕೆಂದರೆ ನಿಲುವು ಅನ್ನೋದಿದೆ. ಅಂದರೆ ಅಲ್ಲಿ ತಳ್ಳಿದ್ರು ಹೋಗ್ತೀನಿ, ಇಲ್ಲಿ ತಳ್ಳಿದ್ರು ಹೋಗ್ತೀನಿ ಕ್ಯಾರೆಕ್ಟರ್ ಅಲ್ಲ ಇದು. ಗೋವರ್ಧನ್ಗೆ ಬೆನ್ನೆಲುಬಾಗಿ ನಿಂತಿದ್ದಾಳೆ ಅವಳು. ಇಲ್ಲ ಅಂದರೆ ಮನೆ ಆ್ಯಕ್ಚುಲಿ ಸ್ವಲ್ಪ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಅಂಥ ಒಂದು ನಾನು ಹೆಂಗೆ ಹೇಳಿ, ನೀವು ಗಂಟು ಮೂಟೆನ ಇಟ್ಕೊಂಡು ಇದನ್ನು ನೋಡಬೇಡಿ ಅಂತ ಹೇಳ್ತೀನಿ. ಸೊ ಅಂದರೆ ಗಂಟು ಮೂಟೆ ಆದಮೇಲೆ ಈ ಥರದೊಂದು ಈಗ ಫಾರ್ ಎಕ್ಸಾಂಪಲ್ ಈ ಸಿನಿಮಾ ನಾವು ಸ್ವಲ್ಪ ಅಂದರೆ ನಾರ್ಮಲ್ ಜನರಲ್ ಪಬ್ಲಿಕ್ ಭಾಷೆಯಲ್ಲಿ ಹೇಳೋದಾದರೆ ಕಮರ್ಷಿಯಲ್ ಸಿನಿಮಾ ಅಂತಲೇ ಕನ್ಸಿಡರ್ ಮಾಡಬಹುದು. ಅದನ್ನೊಂದು ರೀತಿ ಕಾಂಟೆಂಟ್ ಅಥವಾ ಔಟ್ ಆಫ್ ದ ಬಾಕ್ಸ್ ಅಥವಾ ಏನೋ ಒಂದು ಆರ್ಟ್ ಫಿಲಮ್ ಅಥವಾ ಅವಾರ್ಡ್ ಫಿಲಮ್ ಅಂತ ಜನ ಹೇಳ್ತಾರೆ ಅದನ್ನು ಜನರಲ್ ಆಗಿ. ಸೊ ಈ ರೀತಿ ಒಂದು ಶಿಫ್ಟ್
ಆಗಲಿಕ್ಕೆ ಏನೆಲ್ಲ ಪ್ರಿಪರೇಷನ್ಸ್ ಬೇಕಾಯ್ತು ನಿಮಗೆ ಪಾತ್ರದಲ್ಲಿ, ಮತ್ತು ಪ್ಲಸ್ ಈಗೇನು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು ಎಲ್ಲವೂ ಕೂಡ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಏನು ಚೇಂಜಸ್ ಕಾಣ್ತಾ ಇದೆ ಹೆಚ್ಚು ಅಂತ? ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಅಂತ ಚೇಂಜ್ ಇರಲಿಲ್ಲ. ಅಂದರೆ ಅದು ನ್ಯಾಚುರಲ್ ಸಿನಿಮಾ, ಇದು ಮೇನ್ ಸ್ಟ್ರೀಮ್ ಆ ಥರ ಇರಲಿಲ್ಲ. ಇದರಲ್ಲೂ ಭರತ್ ಅವ್ರು ತುಂಬ ನ್ಯಾಚುರಲ್ ಆಗೇ ಮಾಡಕ್ಕೆ ಬಿಟ್ಬಿಟ್ರು. ಇನ್ಫ್ಯಾಕ್ಟ್ ನಂಗೆ ಮೇಕಪ್ ಹಚ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ ಅವರು, ಎಲ್ಲ ತೆಗ್ಸಿ ಅವರು. ಸೊ ಆ ಥರದ್ರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಏನೂ ಚೇಂಜ್ ಇರಲಿಲ್ಲ. ಆದರೆ ನನ್ನನ್ನು ಕ್ಯಾರವ್ಯಾನಲ್ಲಿ ಕೂಡ್ಸಿರೋರು, ನನ್ನದು ರೋಲ್ ಯಾವಾಗ ಬರುತ್ತೆ, ನನ್ನನ್ನು ಯಾವಾಗ ಕರಿತೀರ ಝೋನಲ್ಲಿದ್ದೆ ನಾನು. ಒಂದ್ಸತಿ ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡು ಹೇಳಿದೆ, ನನಗೆ ಸುಮ್ಮನೆ ಕೂಡ್ಸಿದ್ದಾರೆ, ಇಲ್ಲಿ ಏನೂ ಮಾಡಿಸ್ತಿಲ್ಲ. ಸೊ ಅವಾಗ ಸಿನಿಮಾ ಅಂದರೆ ಹಿಂಗೆ ಇರೋದು, ಮೇನ್ ಸ್ಟ್ರೀಮ್ ಸಿನಿಮಾ ಹಿಂಗೆ ಇರೋದು ಅಂತ. ದಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಬಟ್ ನನಗೆ ಕೂತ್ಕೊಂಡು ಗಮನಿಸೋಕ್ಕಾಯ್ತಲ್ಲ, ಅಂದರೆ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಒಂದು ಮಳೆ ಮಾಡಿಸ್ಬೇಕು ಅಂದರೆ ಎಷ್ಟು ಟ್ಯಾಂಕರ್, ಎಷ್ಟು ಮುಂದೆನೇ ಅವ್ರು ಪ್ರಿಪೇರ್ ಮಾಡ್ಕೊಂಡು ಬಂದಿರಬೇಕು. ಮತ್ತು ಒಂದು ಹಳ್ಳಿನಲ್ಲಿ ಒಂದು ಕೇಕ್ ಸೀನ್ ಇದೆ, ಅದನ್ನು ಮಾಡಿಸೋದಕ್ಕೆ ಎಷ್ಟು ಹಿನ್ನೆಲೆ ಪ್ರಿಪ್ರೇಷನ್ ಇರಬೇಕು. ಸೊ ಮೇಕಿಂಗಲ್ಲಿ ನನಗೆ ಜಾಸ್ತಿ ಆಸಕ್ತಿ ಇತ್ತು, ಮೋರ್ ದ್ಯಾನ್ ನಾನು ಪ್ರಿಪೇರ್ ಹೆಂಗೆ ಆದಾಗಿಂತ. ಯಾಕೆಂದರೆ ಭರತ್ ಅವ್ರು ನನಗೆ ತುಂಬ ನ್ಯಾಚುರಲ್ ಆಗಿ ಇರೋಕ್ಕೆ ಬಿಟ್ಬಿಟ್ರು. ನೀವು ಹಾಡಲ್ಲಿ ನೋಡಿದ್ರು ನನ್ನ ಕೂದಲು ಕೂಡ ಅವರು ಏನೂ ಮಾಡಬೇಡಿ, ಹೆಂಗಿದೆಯೋ ಹಂಗೆ ಬಿಟ್ಬಿಡಿ ಅಂದರು. ನನಗೆ ಭರತ್ ಬಗ್ಗೆ ತುಂಬ ಹಿಡಿಸಿದ್ದು ಅದು. ಹಿ ಲೆಟ್ ಮೀ ಬಿ, ಹಿ ಡಿಡ್ಂಟ್. ಎಸ್. ಇನ್ನು ಆಗಲೇ ಒಂದು ವಿಚಾರ ಹೇಳಿದ್ರಿ, ಅಂದರೆ ಇಂಟಿಮೇಟ್ ಸೀನ್ಸ್ಗಳಲ್ಲಿ ಗಂಟು ಮುಟ್ಟೆಯಲ್ಲಿ ಕಾಣಿಸ್ಕೊಂಡಿದ್ರಿಂದ ಆ ಥರದೇ ಪಾತ್ರ, ಅಥವಾ ವಿತ್ ಮೋಸ್ಟ್ಲಿ ಅಷ್ಟು ಬೆಟರ್ ರೈಟಿಂಗ್ ಅಲ್ಲದೇ ಇರುವ ಕಾರಣ ನೀವು ಒಪ್ಪಿಲ್ಲ ಅಂತ ನನಗೆ ಅನಿಸೋದು. ಅಂದರೆ ಯಾಕೆ ಅಂದರೆ ಒಂದು ಫೀಮೇಲ್ಗೆ ತುಂಬ ಒಳ್ಳೆ ರೀತಿಯಲ್ಲಿ ಬರೆಯುವಂತಹ ಬರಹಗಾರರ ಕೊರತೆ ನಮ್ಮ ಕನ್ನಡದಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಅಥವಾ ಈಗ ಹೋಗಿ ನೀವು ಅಂದ್ಕೊಂಡಿದ್ದೆ ಬೇರೆ ರೀತಿಯಲ್ಲಿ, ಅದು ಪೋಟ್ರೆ ಮಾಡಿದ್ದೆ ಬೇರೆ ರೀತಿಯಲ್ಲಿ, ಬಟ್ ಜನ ಅದನ್ನು ಅಂದ್ಕೊಂಡಿದ್ದು ಓಕೆ ಇಂಟಿಮೇಟ್ ಸೀನ್ಸಿಗೆ ಇವ್ರು ರೆಡಿ ಇರ್ತಾರೆ ಅನ್ನೋ ಥರ ಆ್ಯಕ್ಚುಲಿ ಅಂದ್ಕೊಂಡ್ಬಿಡ್ತಾರೆ. ಸೊ ಅದನ್ನು ಹೆಂಗೆ ನೀವು ನೋಡ್ತೀರಾ ಅಂತ? ನಂಗೆ ಏನು ಅನ್ಸುತ್ತೆ ಅಂದರೆ, ಈಗ ಸದ್ಯಕ್ಕೆ ಹೆಣ್ಣಿನ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದನ್ನು ಹುಡುಗರಿಗೆ ಬರೆಯೋದು ಕಷ್ಟ. ಸೇಮ್ ಅಂದರೆ ಹುಡುಗಿರಿಗೆ ಹುಡುಗನ ಪರ್ಸ್ಪೆಕ್ಟಿವ್ ಬರೆಯೋದು ಕಷ್ಟ. ಆ ಥರ ವಿ ಅಫ್ಕೋರ್ಸ್ ನೀಡ್ ಮೋರ್ ರೈಟರ್ಸ್. ಎಲ್ಲರೂ ಹೇಳ್ತಿರೋದೇ ಅದೇ, ವಿ ನೀಡ್ ಮೋರ್ ರೈಟರ್ಸ್, ನಾಟ್ ಜಸ್ಟ್ ಫೀಮೇಲ್ ರೈಟರ್ಸ್, ವಿ ನೀಡ್ ಮೋರ್ ರೈಟರ್ಸ್ ಟು ಹ್ಯಾವ್ ದ ಇಂಡಸ್ಟ್ರಿ ರನ್ನಿಂಗ್. ಸೊ ಅಷ್ಟೇ, ಅಂದರೆ ರೈಟರ್ಸ್ ಕೊರತೆಯಿಂದ ಅಂತ ನಾನು ಹೇಳ್ತೀನಿ, ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಸೊ ಹಾಗಾದರೆ ಜಸ್ಟ್ ಲೈಕ್ ಅದು ರೂಪರಾವ್ ಏನು ರೈಟಿಂಗ್ ಇತ್ತು ಆ ಒಂದು ಸಿನಿಮಾಗೆ, ಅದೇ ರೀತಿಯ ಬರವಣಿಗೆ ಇದ್ದರೆ, ಸೊ ಅಷ್ಟೇ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್, ಅಷ್ಟೇ ಸೆನ್ಸಿಬಲ್ ಕ್ಯಾರೆಕ್ಟರ್ ಇದ್ದರೆ ನೀವು ಮತ್ತೆ ಕೂಡ ಲೈಕ್ ಅಂದರೆ ಆ ಥರ ಇಂಟಿಮೇಟ್ ಸೀನ್ಸ್ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತಯಾರಿದ್ದೀರಾ? ಹಾಗಾದರೆ ಹೇಗೆ? ನಾನು ಪ್ರತಿ ಸತಿ ನಮ್ಮಮ್ಮ ನನಗೆ ತುಂಬ ಆಶೀರ್ವಾದ ಮಾಡೋದು. ಇನ್ಫ್ಯಾಕ್ಟ್ ಈ 25 days ಶೂಟ್ ಏನಿತ್ತು, ನಮ್ಮಮ್ಮನೇ ನನ್ನ ಜೊತೆ ಬಂದಿದ್ದರು ಇರೋದಕ್ಕೆ. ಮನೆ ಬಿಟ್ಬಿಟ್ಟು ನನ್ನ ಜೊತೆ, ನನ್ನ ಮಗು ಜೊತೆ ಇರೋದಕ್ಕೆ ಶೂಟಿಂಗಿಗೆ ಬಂದಿತ್ತು. ಸೊ ಅಮ್ಮಂಗೆ ತುಂಬ ಖುಷಿ ಆಗುತ್ತೆ ನನಗೇನೋ ಫಿಲ್ಮ್ ಸಿಕ್ಕಿದ್ರೆ. ಪ್ರತಿ ಸತಿ ಆಶೀರ್ವಾದ ಮಾಡಿದಾಗ, ಹಬ್ಬದ ದಿನ ಪ್ರತಿ ಸತಿ ಆಶೀರ್ವಾದ ಮಾಡಿ, ಚೆನ್ನಾಗಿ ಮಾಡಮ್ಮ, ನಿಂಗೆಲ್ಲ ಒಳ್ಳೆ ಸಿನಿಮಾ ಸಿಗಲಿ, ಆದರೆ ಇದು ಕಿಸ್ಸಿಂಗ್ ಇರೋದೆಲ್ಲ ಮಾಡಬೇಡಮ್ಮ ಅನ್ನತ್ತೆ. ಸೊ ನೋ, ನನಗೆ ಮದುವೆ ಆಗಿದೆ, ಇವಾಗ ಮಗು ಇದೆ. ಸೊ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದ್ರೆ ನನಗೆ ಸ್ವಲ್ಪ ಏನಪ್ಪ ಮಾಡೋದು ಅಂತ ಅನ್ಸ್ಬೋದು. ಬಟ್ ರೈಟ್ ನಾವು ಇಲ್ಲ, ಇಂಟಿಮೇಟ್ ಸೀನ್ ಐ ಫೀಲ್ ಅದು ಇಲ್ಲದೆ ಮಾಡ್ಬೋದು. ಅದೇನು ನೆಸೆಸಿಟಿ ಅಲ್ವಾ ಒಂದು ಸ್ಕ್ರಿಪ್ಟಿಗೆ. ಸೊ ಮೋಸ್ಟ್ಲಿ ನೋ. ಕರೆಕ್ಟ್. ಸೊ ಹಾಗಾದರೆ ಈ ಸಿನಿಮಾ ತುಂಬಾ ಬೇರೆ ಥರದ್ದು ನಿಮ್ಮ ಕರಿಯರಲ್ಲಿ. ಇಷ್ಟು ವರ್ಷಗಳ ಗ್ಯಾಪ್ ಜೊತೆಗೆ ಮದುವೆ, ಮಗು ಎರಡೂ ಆಗೋಯ್ತು ಆ್ಯಕ್ಚುಲಿ ಗಂಟು ಮುಟ್ಟೆ ಆದಮೇಲೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಕರಿಯರ್ನ ಅಂತ? ಸೊ ಬ್ಯಾಲೆನ್ಸ್ ಮಾಡೋದು ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಆಗತ್ತೆ. ಅಂದರೆ ಅದಕ್ಕಿಂತ ಮುಂಚೆ ನಾನು ಯಾರನ್ನೂ ಕೇಳೋ ಅಷ್ಟು, ನಾನು ಗಂಟು ಮುಟ್ಟೆ ಮಾಡಿದಾಗ ನಾನು ಯಾರನ್ನೂ ಕೇಳಿಲ್ಲ, ಹ್ಞೂ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಆಗೋ ದಿನ ಹೋಗಿ ನಮ್ಮ ಮನೇಲಿ ಹೇಳಿದ್ದು ಮಾಡ್ತಾ ಇದ್ದೀನಿ ಇದನ್ನು ಅಂತ. ಈಗ ಹಂಗಲ್ಲ ಅಲ್ವಾ. ಸೊ ಮೆನಿ ಥಿಂಗ್ಸ್, ಅಂದರೆ ಸ್ವಲ್ಪ ಪ್ಯಾಸಿಫೈ ಮಾಡಬೇಕು ಮನೇಲಿ ಎಲ್ಲರನ್ನೂ. ಮತ್ತು ಅವಳು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಬೇರೆ ಔಟ್ಡೋರ್ ಶೂಟ್ ಇದ್ದರೆ ಅವಳನ್ನ ನಾನು ಈ ಸಿನಿಮಾಗೆ ಕರ್ಕೊಂಡು ಹೋದಂಗೆ 20 ದಿನ ಸ್ಕೂಲ್ ಬಿಡ್ಸೋಕ್ಕಾಗಲ್ಲ. ಸೊ ದೆರ್ ಆರ್ ಚಾಲೆಂಜಸ್, ಬಟ್ ನನಗೆ ಸಪೋರ್ಟ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮಮ್ಮ ಎಸ್ಪೆಷಲಿ, ಆ್ಯಂಡ್ ನನ್ನ ಹಸ್ಬೆಂಡ್ ಸ್ವಲ್ಪ ಕೊಯ್ ಅಂದ್ರೂ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ನಮ್ಮಮ್ಮ ಏನೇ ಆದ್ರೂ ಶಿ ಈಸ್ ಬೈ ಮೀ. ಸೊ ಇನ್ಫ್ಯಾಕ್ಟ್ ಇವಾಗ ಆ ಥರದ್ದು ನೀವು ಹೇಳಿದ್ರಿ, ಅಂದರೆ ಮದುವೆ ಆದಮೇಲೆ ನಿಮ್ಮ ಆಯ್ಕೆಗಳು ಚೇಂಜ್ ಆಗಿರ್ಬೋದು, ಅಂದರೆ ಇನ್ ಟರ್ಮ್ಸ್ ಆಫ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಅದೆಲ್ಲ. ಬಟ್ ಈಗ ಸ್ವಲ್ಪ ಅಂದರೆ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಜನಗಳು ಒಂದು ಹೀರೋಯಿನ್ನ ನೋಡೋ ರೀತಿ ತುಂಬ ಬದಲಾಗಿದೆ ಅನ್ಸುತ್ತೆ. ಅಂದರೆ ಈಗ ಮದುವೆ ಆಗಿರಲಿ ಅಥವಾ ಅದೆಲ್ಲ ಅಷ್ಟು ಮ್ಯಾಟ್ರ್ ಆಗ್ತಾ ಇಲ್ಲ. ಅಂದರೆ ಒಂದು ಆ ಸಿನಿಮಾಗೆ, ಕಥೆಗೆ ಒಬ್ಬರು ಚೆನ್ನಾಗಿ ಒಪ್ಕೊಳ್ತಿದ್ದಾರೆ ಅಂದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನು. ಮದುವೆ ಆಯಿತು ಅಂದ ತಕ್ಷಣ ಅವ್ರನ್ನ ಬೇಡ ನೋಡಲ್ಲ, ಆ ಥರ ಏನಿಲ್ಲ. ಸೊ ಈ ಚೇಂಜಸ್ನ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಅಂತ? ಸೊ ಅದೊಂದನ್ನ ನಾನು ಡೈರೆಕ್ಟರ್ ಅವ್ರ ಹಿರಿಮೆ ಅಂತ ಹೇಳಬೇಕು. ಯಾಕೆಂದರೆ ಅವ್ರು ನನ್ನನ್ನು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದು, ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ನೈಟಿ ಹಾಕ್ಕೊಂಡು ಲೈಟು ಇಲ್ಲದೆ ನಾನು ನನ್ನ ಗಂಡ ಏನೋ ರೆಕಾರ್ಡ್ ಮಾಡಿದ ಹಾಡು ನೋಡಿ. ಸೊ
ಫಸ್ಟಿಂದ ಬೇಸಿಂದ ಸ್ಟಾರ್ಟ್ ಆಗಬೇಕು. ನಾವು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋದಕ್ಕಿಂತ ಪ್ರೊಡ್ಯೂಸರ್ದು, ಡೈರೆಕ್ಟರ್ದು, ರೈಟರ್ಸು ಅವ್ರ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕು. ಅಂಥ ರೀತಿಲಿ ಐ ಫೀಲ್ ಲಾಫಿಂಗ್ ಬುದ್ಧ ಆಲ್ರೆಡಿ ಗೆದ್ದಿದೆ. ನೀವು ಪ್ರಮೋದ್ ಅವ್ರನ್ನ ನೋಡಿ, ಹೀರೋ ಮಟೀರಿಯಲ್ ಥರ ಇಲ್ಲ ಅಲ್ವ ಅವರು. ಸೊ ಇದು ಭರತ್ ಅವ್ರ ಗೆಲುವು ನಿಜವಾಗ್ಲೂ. ಹೀ ಹ್ಯಾಸ್ ಬೀನ್ ಏಬಲ್ ಟು ಸಿ ಥಿಂಗ್ಸ್ ದಟ್ ಪೀಪಲ್ ಹ್ಯಾವ್ ನಾಟ್ ಯೆಟ್ ಸೀನ್. ಐ ಥಿಂಕ್ ಡೈರೆಕ್ಟರ್ ನೋಡಿದ್ರೆ ಕ್ಯಾಮ್ರಾ ನೋಡುತ್ತೆ, ಕ್ಯಾಮ್ರಾ ನೋಡಿದ್ರೆ ಆಡಿಯನ್ಸ್ ನೋಡ್ತಾರೆ. ಸೊ ಇನ್ನು ರೈಟಿಂಗ್ ಅಥವಾ ರೈಟರ್ಸ್ ವಿಷಯಕ್ಕೆ ಬರೋದಾದ್ರೆ, ರಿಷಬ್ ಶೆಟ್ಟಿ ಫಿಲಮ್ಸ್ ಏನು ಪ್ರೊಡಕ್ಷನ್ ತುಂಬ ಒತ್ತು ಕೊಡ್ತಾರೆ. ಅದಕ್ಕೆ ಜಾಸ್ತಿ ಅಂದರೆ ಕ್ಯಾರೆಕ್ಟರೈಸೇಷನ್ಗೆ ಯಾರು ಚೆನ್ನಾಗಿ ಒಪ್ತಾರೋ ಅಂಥವ್ರನ್ನೇ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಆ ಥರದ್ದೆಲ್ಲ. ಸೊ ಅವರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರುವಂಥದ್ದು, ಬಿಕಾಸ್ ಅವರ ಈಗ ರಿಷಬ್ ಶೆಟ್ಟಿನಿಗೆ ಇಡೀ ಲೈಕ್ ಇಂಡಿಯಾ ಲೈಕ್ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತಾ ಇದೆ, ಅಥವಾ ಅವ್ರ ಕಡೆಯಿಂದ ಏನೇ ಪ್ರಾಡಕ್ಟ್ ಬಂದರೂ ಅಂದರೆ ನೋಡ್ತಾ ಇರ್ತಾರೆ ಇಡೀ ಸಿನಿಮಾ ಕಮ್ಯುನಿಟಿ, ಆ ಥರದ್ದೆಲ್ಲ. ಸೊ ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋದು ಮತ್ತು ಅದರ ಅನುಭವಗಳನ್ನು ಹಂಚ್ಕೊಳ್ಳೋದಾದ್ರೆ, ನನಗೆ ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರೋದ್ರ ಬಗ್ಗೆ ಭಯಂಕರ ಗ್ರ್ಯಾಟಿಟ್ಯೂಡ್ ಇದೆ. ನೀವು ಅವ್ರು ಎಲ್ಲ ಹಿಂದಿನ ಲೀಡಿಂಗ್ ಲೇಡೀಸ್ ನೋಡಿ, ಹರಿಪ್ರಿಯ ಆಗಿರ್ಬೋದು, ಸಪ್ತಮಿ ಆಗಿರ್ಬೋದು, ಅವರು ತುಂಬ ಒಂಥರ ಡೆಲಿಕೇಟ್ ಡಾರ್ಲಿಂಗ್ ಹೋಗ್ತಿಲ್ಲ. ಅವರು ತುಂಬ ಒಂಥರ ಸಹಜವಾಗಿರೋ ರಾ ಆಗಿರೋ ಇದನ್ನು ಹೆಂಗಿದೆಯೋ ಹಂಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಫಾರ್ ಮೀ ದಟ್ ವಾಸ್, ನನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಇದು ರಿಲೀಸ್ ಆಗಿತ್ತು, ಬೆಲ್ ಬಾಟಮ್ ರಿಲೀಸ್ ಆಗಿತ್ತು, ಮತ್ತು ಗರುಡ ಗಮನ ರಿಲೀಸ್ ಆಗಿತ್ತು. ಮೈ ಗಾಡ್, ಈ ಮನುಷ್ಯ ನಿಜವಾಗ್ಲೂ ಅವ್ರ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ. ಅವರು ರೈಟರ್ಸ್ ಅವ್ರಿಗೆ ಮೇಲ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ. ಹೀ ಈಸ್ ದಟ್ ಇಂಟ್ರೆಸ್ಟೆಡ್ ಇನ್ ಒಂಥರ ಗ್ರೂಮಿಂಗ್ ರೈಟರ್ಸ್. ಸೊ ನನಗೆ ಇಷ್ಟು ನಾನ್ ಜಡ್ಜ್ಮೆಂಟಲ್, ಇಷ್ಟು ಅಕ್ಸೆಪ್ಟಿಂಗ್ ಟೀಮ್ ಜೊತೆ ಕೆಲಸ ಮಾಡಿದ್ದು ರಿಯಲಿ ಐ ಫೀಲ್ ವೆರಿ ಲಕ್ಕಿ ದಟ್ ವೇ. ಸೊ ಕೊನೆಯದಾಗಿ ಆ್ಯಕ್ಚುಲಿ ತುಂಬ ಒಳ್ಳೆ ಒಂದು ಕಂಟೆಂಟ್ ಇರುವಂತಹ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ ಅನ್ನುವಂತಹ ನಂಬಿಕೆ ಈ ಹಾಡು ನೋಡಿದ್ಮೇಲೆ ನಮಗೆ ಬಂದಿದೆ. ಸೊ ಲಾಫಿಂಗ್ ಬುದ್ಧ ಆಗಸ್ಟ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಜನಗಳು ಯಾಕೆ ಈ ಸಿನಿಮಾನ ನೋಡಲಿಕ್ಕೆ ಬರಬೇಕು, ಪ್ಲಸ್ ನಿಮ್ಮಿಂದ ಅವ್ರು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಗಂಟು ಮೊಟ್ಟೆ ಅದನ್ನು ನೋಡ್ಕೊಂಡು ಬರಬೇಡಿ ಅಂತ ಹೇಳಿದ್ರು ಆಲ್ರೆಡಿ, ಬಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನನ್ನಿಂದ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ನೋಡಿರ್ಬೋದು, ನಿಮ್ಮ ಆಂಟಿನ ನೋಡಿರ್ಬೋದು, ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಯಾರನ್ನೂ ನೋಡಿರ್ತೀರ. ಅವ್ರ ಪಾಡಿಗೆ ಅವರು ತಲೆ ಕೆಳಗೆ ಮಾಡ್ಕೊಂಡು ದಿನ ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಅವ್ರಿಗೆ ಯಾವುದೇ ನನ್ನ ನೋಡಿ ನನಗೆ ರೆಕಗ್ನೈಸ್ ಮಾಡಿ ನನಗೆ ಒಂದು ಕ್ರೌನ್ ಹಾಕ್ಕೊಡಿ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಅವ್ರಿಗೆ ಡಿಮ್ಯಾಂಡ್ಸ್ ಇರಲ್ಲ. ಬಟ್ ಅವ್ರು ಕೊಲ್ಯಾಪ್ಸ್ ಆದರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಅವ್ರ ಮೇಲೆ ಡಿಪೆಂಡೆನ್ಸಿ ಎಷ್ಟಿತ್ತು ಅಂತ. ಸೊ ಆ ಥರ ಒಂದು ಪಾತ್ರ ನನಗೆ ಭರತ್ ಅವರು ಕೊಟ್ಟಿದ್ದಾರೆ. ನಿಮಗೆ ತುಂಬ ರಿಲೇಟಬಲ್ ಆಗಿರುತ್ತೆ. ಅಂದರೆ ಇನ್ ಟರ್ಮ್ಸ್ ಆಫ್ ಇಂಥ ನನಗೆ ಗೊತ್ತು, ಇವ್ರು ನಂಗೆ ಗೊತ್ತು, ಇವ್ರು ನಂಗೆ ತುಂಬ ಹತ್ತಿರವಾದವರು. ಮತ್ತು ಎಷ್ಟು ನಾವು ಕೆಲಸದಲ್ಲಿ ಮರ್ತೋದಾಗ ಹೆಂಗೆ ನಾವು ಕೆಲವೊಂದನ್ನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ, ನಮ್ಗೆ ಈಸಿಯಾಗಿ ಸಿಗ್ತಾ ಇರೋದನ್ನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಸೊ ನಿಮಗೆ ನಿಮ್ಮ ಮನೆಯಲ್ಲಿ ವಾಪಸ್ ಹೋಗಿ ಏನೋ ನೀವು ಆ ಥರ ಗ್ರಾಂಟೆಡ್ ಆಗಿ ತೊಗೊಳ್ತಾ ಇದ್ರೆ ಇಟ್ ಮೇಕ್ ಯು ಲಿಟಲ್ ಮೋರ್ ಕಾನ್ಷಿಯಸ್ ಅಬೌಟ್ ದ್ಯಾಟ್. ಮತ್ತು ಈ ಮೂವಿ ನಾನು ಆಗಲೇ ಹೇಳ್ದಂಗೆ ಭಯಂಕರ ಸ್ಟೀರಿಯೋ ಟೈಪ್ಸ್ನ ಬ್ರೇಕ್ ಮಾಡಿದೆ. ಅಂದರೆ ಪೊಲೀಸ್ ಅವ್ರನ್ನ ನೋಡೋದ್ರ ಬಗ್ಗೆ ಆಗ್ಬೋದು, ಅಥವಾ ಬಾಡಿ ಶೇಮಿಂಗ್ ಅನ್ನೋದನ್ನು ಮೇಲ್ ಪರ್ಸ್ಪೆಕ್ಟಿವಿಂದ ಆಗಿರ್ಬೋದು. ಅಂಥದ್ರಲ್ಲಿ ತುಂಬ ಸ್ಟೀರಿಯೋ ಟೈಪ್. ಮತ್ತು ನಾವು ಈ ಕಂಟೆಂಟ್ ಸಿನಿಮಾ ಅಥವಾ ಸೋಷಿಯಲ್ ಮೆಸೇಜ್ ಸಿನಿಮಾ ಅಂದಾಗ ಸೀರಿಯಸ್ ಆಗಿ ಯೂಶಲಿ ಇರುತ್ತೆ ಅಲ್ವಾ. ನನಗನ್ಸೋ ಪ್ರಕಾರ ಕಾಮಿಡಿ ಜಾನ್ರ ಇಸ್ ದ ಹಾರ್ಡೆಸ್ಟ್ ಟು ಕ್ರ್ಯಾಕ್. ಅದನ್ನು ಭಾರತ್ ಅವ್ರು ಮಾಡಿದ್ದಾರೆ. ಕಾಮಿಡಿ ಜಾನ್ರ ತಂದು ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ. ಸೊ ನೀವು ನೋಡಲೇಬೇಕು ಎಷ್ಟು ಇನ್ನಸೆಂಟಾಗಿ ಮಾಡಿದ್ದಾರೆ, ಬೋತ್ ಇನ್ ಟರ್ಮ್ಸ್ ಆಫ್ ರೈಟಿಂಗ್, ಡೈರೆಕ್ಷನ್ ಆ್ಯಂಡ್ ಪ್ರಮೋದ್. ಆ ವಿಷಯಕ್ಕೆ ಬಂದು ನೋಡಲೇಬೇಕು. ಮ್ಯಾಮ್, ನನಗೆ ಆ್ಯಕ್ಚುಲಿ ಕೇಳಲಿಕ್ಕೆ ಮರ್ತೋಯ್ತು. ಸಿನ್ಸ್ ನಮ್ಮ ಲೈಕ್ ಫಾಲೋವರ್ಸ್ಗಳಲ್ಲಿ ತುಂಬ ಫಿಟ್ನೆಸ್ ಕಡೆ ಗಮನ ಕೊಡುವಂಥವ್ರು ತುಂಬ ಜನ ಇರ್ತಾರೆ ನಮ್ಮ ಫಾಲೋವರ್ಸ್. ಹಾಗಾಗಿ ನೀವು ಮದುವೆಯಾಗಿ ಒಂದು ಮಗು ಕೂಡ ಇದೆ, ಬಟ್ ಸ್ಟಿಲ್ ಯು ಆರ್ ವೆರಿ ಫಿಟ್. ಸೊ ನಿಮ್ಮ ಒಂದು ಫಿಟ್ನೆಸ್ ಸೀಕ್ರೆಟ್ ಮತ್ತು ಡಯಟ್ ಸೀಕ್ರೆಟ್ಸ್ ಎಲ್ಲ ಸ್ವಲ್ಪ ಹೇಳೋದಾದ್ರೆ, ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ, ನೀವು ಯೋಗ ಆ ಥರದ್ದೆಲ್ಲ ಬಹಳಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿರ್ತೀರ. ಏನಿದರ ಸೀಕ್ರೆಟ್ ಅಂತ? ನೀವು ಹಾಡಲ್ಲೂ ನೋಡಿದಾಗ ನಾನು ಸಣ್ಣ ಏನಾಗಿರಲಿಲ್ಲ. ಅಂದರೆ ಇದು 1.5 ವರ್ಷದ ಪ್ರೋಗ್ರೆಸ್ ಇದು. ಸೊ ನಾನು ದಿನ ಯೋಗ ಮಾಡ್ತೀನಿ, ನಾನು ಬೆಳಿಗ್ಗೆ ಯೋಗ ಹೇಳ್ಕೊಡ್ತೀನಿ, ನಾನು ಯೋಗ ಟೀಚರು. ಸೊ ಅದೊಂದು, ಮತ್ತು ನಾನು ಆಚೆ ಜಾಸ್ತಿ ತಿನ್ನಲ್ಲ. ಮತ್ತು ಯಾವಾಗ ಆಗುತ್ತೋ ಅವಾಗ ಸ್ವಲ್ಪ ವೆಯ್ಟ್, ಅಂದರೆ ಬೇಸಿಕ್ ಸ್ಟ್ರೆಂತ್, ನಂಗೆ 5 kg ಮೇಲೆ ಎತ್ತಕ್ಕಾಗಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ನಿಮ್ಮ ಲಾಫಿಂಗ್ ಬುದ್ಧ ಸಿನಿಮಾಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಎಸ್ ಎಸ್. ಸೊ ಇದಿಷ್ಟು ತೇಜು ಬೆಳವಾಡಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.